ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣ ಸಂಬಂಧ ಮತ್ತೆ ನಿರಂಜನ್ ಮನೆಗೆ ದೆಹಲಿ ಪೊಲೀಸರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿಯಿಂದ ಇಡೀ ದೇಶಾದ್ಯಂತ ಆತಂಕವನ್ನ ಸೃಷ್ಟಿ ಮಾಡಿದಂತಹ ಮನೋರಂಜನ್ ಮನೆಗೆ ದೆಹಲಿ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. 4 ಅಧಿಕಾರಿಗಳಿಂದ ಕುಟುಂಬಸ್ಥರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಇವತ್ತು ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ. ಮನೋರಂಜನ್ ಹಾಗೂ ಕುಟುಂಬಸ್ಥರ ಹೇಳಿಕೆಗೂ ಸಾಮ್ಯತೆ ಇಲ್ಲ, ಹೀಗಾಗಿ ಮತ್ತಷ್ಟು ವಿಚಾರಣೆ ನಡೆಸಲಿದ್ದಾರೆ ಅಧಿಕಾರಿಗಳು. ನಿನ್ನೆ ಮೌಖಿಕ ವಿಚಾರಣೆಯನ್ನ ನಡೆಸಿ ಹಲವು ವಸ್ತುಗಳನ್ನ ದೆಹಲಿ ಪೊಲೀಸರು ಸೀಸ್ ಮಾಡಿದ್ರು. ಇವತ್ತು ಮನೋರಂಜನ್ ತಂದೆಯ ಫೋನ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸೀಸ್ ಆದ ವಸ್ತುಗಳ ಬಗ್ಗೆ ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳಲಿದ್ದಾರೆ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣ ಸಂಬಂಧ ಮತ್ತೆ ಮನೋರಂಜನ್ ಮನೆಗೆ ದೆಹಲಿ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. 4 ಅಧಿಕಾರಿಗಳಿಂದ ಕುಟುಂಬಸ್ಥರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಇವತ್ತು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಮನೋರಂಜನ್ ಹಾಗೂ ಕುಟುಂಬಸ್ಥರ ಹೇಳಿಕೆ, ಇಬ್ಬರ ಹೇಳಿಕೆಗೂ ಕೂಡ ಒಂದಕ್ಕೊಂದಕ್ಕೆ ಸಾಮ್ಯತೆನೇ ಇಲ್ಲ, ಹಾಗಾಗಿ ಮತ್ತಷ್ಟು ವಿಚಾರಣೆಯನ್ನ ಅಧಿಕಾರಿಗಳು ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಮೈಸೂರಿನ ವಿಜಯನಗರದಲ್ಲಿರುವಂತಹ ಮನೋರಂಜನ್ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುರೇಶ್, ಈಗ ಆಲ್ರೆಡಿ ದೆಹಲಿ ಪೊಲೀಸರು ಇವತ್ತು ಕೂಡ ಮನೋರಂಜನ್ ಮನೆಗೆ ಭೇಟಿಯನ್ನ ಕೊಟ್ಟು ಒಂದಷ್ಟು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರ ವಿಚಾರಣೆ, ಅವರ ತಂದೆಯ ಫೋನ್ ಅನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪ್ಲೀಸ್ ಗೋ ಹೆಡ್ ಸುರೇಶ್. ಸಿಂಧು, ಪ್ರಮುಖವಾಗಿ ದೆಹಲಿಯ ಸಂಸತ್ ಭವನದ ದಾಳಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ವಿಜಯನಗರದಲ್ಲಿರ್ತಕ್ಕಂಥ ಮನೋರಂಜನ್ ಅವರ ನಿವಾಸದ ಮೇಲೆ ದೆಹಲಿ ಪೊಲೀಸರು ಬಂದು ಇಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆ ಬೆಳಗ್ಗೆಯಿಂದ ಸಂಜೆ ತನಕ ಸುಮಾರು 7 ಗಂಟೆಗಳ ಕಾಲ ಸತತ ವಿಚಾರಣೆಯಾದ ಬಳಿಕ ಇವತ್ತು ಮತ್ತೆ 2ನೇ ದಿನವೂ ಕೂಡ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಮನೋರಂಜನ್ ಅವರ ತಂದೆ ದೇವರಾಜೇಗೌಡ ಅವರ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಅವರ ಪಾಸ್ಪೋರ್ಟ್ ಇರಬಹುದು, ಜೊತೆಗೆ ಇನ್ನಿತರ ದಾಖಲೆಗಳು, ನೋಟ್ ಪುಸ್ತಕಗಳೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಮನೋರಂಜನ್ ಕೊಟ್ಟಂತ ಹೇಳಿಕೆಗೂ ಜೊತೆಗೆ ಅವರ ತಂದೆ ಕೊಡ್ತಾ ಇರ್ತಕ್ಕಂಥ, ಅವರ ಪೋಷಕರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗೂ ಸಾಮ್ಯತೆ ಇಲ್ಲದ ಕಾರಣ ವಿಡಿಯೋ ರೆಕಾರ್ಡ್ ಮಾಡುವ ಮೂಲಕವಾಗಿ ಸಾಕ್ಷ್ಯವನ್ನ ಸಂಗ್ರಹಣೆ ಮಾಡೋದಕ್ಕೆ ಮನೋರಂಜನ್ ಅವರ ಮನೆಯಲ್ಲಿ ದೆಹಲಿ ಪೊಲೀಸರು ಮುಂದಾಗಿರುವಂತದ್ದು. ನಾನು ಕೂಡ ಅವರ ನಿವಾಸದ ಮುಂದೆ ಇದ್ದೇನೆ. ಇನ್ನು ಪ್ರಮುಖವಾಗಿ ಮನೋರಂಜನ್ ನಿವಾಸದ ಮೇಲೆ 2 ದಿನಗಳಿಂದ ದೆಹಲಿ ಪೊಲೀಸರು ಇಲ್ಲೇ ಬೀಡು ಬಿಟ್ಟು ಮೈಸೂರಿನಲ್ಲಿ ಪ್ರತ್ಯೇಕ ತಂಡವನ್ನ ಮಾಡಿಕೊಂಡು ಇಲ್ಲಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ನಿನ್ನೆ ದಾಖಲೆಗಳನ್ನ ಸಂಗ್ರಹಿಸಿ ಹೊರಟಿದ್ದಂತಹ ದೆಹಲಿ ಪೊಲೀಸರ ತಂಡ ಇವತ್ತು ಮತ್ತೆ ವಿಚಾರಣೆಗೆ ಆಗಮಿಸಿದೆ. ಆ ನಿಟ್ಟಿನಲ್ಲಿ ನಿನ್ನೆ ಸಿಗ್ತಕ್ಕಂತಹ ಸಾಕ್ಷ್ಯಗಳನ್ನ, ಒಂದಷ್ಟು ಮಾಹಿತಿಯನ್ನ ದೆಹಲಿಗೆ ಮುಖ್ಯ ಕಚೇರಿಗೆ ಮಾಹಿತಿಯನ್ನ ಕಳಿಸಿದ್ದಾರೆ. ಅದಾದ ಬಳಿಕ ಈಗ ಮತ್ತೆ ಪೊಲೀಸ್ ಅಧಿಕಾರಿಗಳ ತಂಡ ಮನೆಗೆ ಯಾರನ್ನೂ ಕೂಡ ಪ್ರವೇಶವನ್ನ ಮಾಡದೆ, ಅವರ ಪರಿಚಿತರಿಗೂ ಕೂಡ ಪ್ರವೇಶವನ್ನ ಕಲ್ಪಿಸದೆ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಅವರ ಪೋಷಕರ ಬಳಿ ಮಾಹಿತಿಯನ್ನ ಸಂಗ್ರಹಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅವರ ಮನೋರಂಜನ್ ಏನಿದ್ದಾನೆ, ಆತ ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ಯಾವ ಕಾರಣಕ್ಕಾಗಿ ಆತ ಹೋಗ್ತಾ ಇದ್ದ ವಿದೇಶಕ್ಕೆ ಅನ್ನೋದು ಕೂಡ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತಿದ್ದಾರೆ. ಅಲ್ಲಿ ವಿದೇಶಕ್ಕೆ ಯಾವ ಕಾರಣಕ್ಕಾಗಿ ಹೋಗ್ತಾ ಇದ್ದ, ಜೊತೆಗೆ ವೈಯಕ್ತಿಕವಾಗಿ ದಿನಚರಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಅಲ್ಲಿ ದೆಹಲಿಯಲ್ಲಿ ಮನೋರಂಜನ್ ಬಳಿ ಮಾಹಿತಿಯನ್ನು ಪಡೆದುಕೊಂಡು, ಅದಾದ ಬಳಿಕ ಮನೋರಂಜನ್ ಕೊಟ್ಟಂತ ಹೇಳಿಕೆಗೂ ಕೂಡ ಅವರ ಪೋಷಕರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗೂ ಸಾಮ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಕೂಲಂಕುಷವಾದಂತಹ ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ದೆಹಲಿ ಪೊಲೀಸರು ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲಿ ತೀವ್ರ ಕುತೂಹಲವನ್ನ ಕೆಳಿಸಿದ್ದಂತಹ ಏನು ದೆಹಲಿಯ ಸಂಸತ್ ಭವನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕಾಗಿ ಈ ಮನೋರಂಜನ್ ಸೇರಿದಂತೆ ಇತರರು ದಾಳಿಯನ್ನ ಮಾಡಿದ್ರು, ಆ ಉದ್ದೇಶ ಏನು, ಅದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ದೆಹಲಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಸಿಂಧುರ, ಧನ್ಯವಾದ ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.